ನಮಸ್ತೆ ಫ್ರೆಂಡ್ಸ್. ಇವತ್ತು ಆ, ಪ್ರಿಯಾ ಪ್ರಕಾಶ್ ವಾರಿಯರ್ ಇವ್ರ ಮೇಲೆ ಆದಂತಹ ಒಂದು ಹರಾಸ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಪ್ರಿಯಾ ಪ್ರಕಾಶ್ ವಾರಿಯರ್ ಅವರು ಕೇರಳದಲ್ಲಿ ಒಂದು ಈವೆಂಟ್ನ ಅಟೆಂಡ್ ಮಾಡ್ತಾರೆ. ಅವರು ಸ್ಟೇಜ್ ಮೇಲೆ ಕೂತಿರುವಾಗ ಒಬ್ಬ ವ್ಯಕ್ತಿ ಆಕೆಯನ್ನು ಕೇಳ್ತಾನೆ, ನೀವು ಹಾಕಿರುವಂತಹ ಉಡುಗೆಯ ಬಣ್ಣ ಕೇಸರಿ, ಯಾಕೆ ಈ ಬಣ್ಣದ ಬಟ್ಟೆನ ಹಾಕ್ಕೊಂಡಿದ್ದೀರಾ, ಅದು ಇದ್ರ ಉದ್ದೇಶ ಏನು ಅಂದರೆ, ಸಮಾಜ ಯಾವ ಸ್ಥಿತಿಗೆ ಹದಗೆಟ್ಟು ಹೋಗಿದೆ ಅಂತಂದರೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋವಂಥ ಸರ್ಕಾರಗಳು ಇದನ್ನೆಲ್ಲ ನೋಡಿಕೊಂಡು ನಮ್ಮ ದೇಶದಲ್ಲಿದ್ದೀವ ಅಥವಾ ವಿದೇಶದಲ್ಲಿದ್ದೀವ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿದೇಶದಲ್ಲೂ ಸಹ ಈ ಥರ ಎಲ್ಲ ಹರಾಸ್ಮೆಂಟ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಂತೂ ನಾವು ಹಿಂದೂಗಳಾಗಿ ಹುಟ್ಟಿ ನಮಗೆ ಅಂತ ಇರೋದು ಒಂದೇ ದೇಶ, ಅದು ಭಾರತ ದೇಶ. ಈ ಭಾರತ ದೇಶದಲ್ಲಿ ಕೇಸರಿಗೆ ಎಂಥ ಮಹತ್ವದ ಒಂದು ಅದಕ್ಕೆ ಒಂದು ಪೂಜನೀಯ ಒಂದು ಸ್ಥಾನ ಇದೆ ಅಂದರೆ, ಕೇಸರಿ ಬಣ್ಣ ಅನ್ನೋದು ನಮ್ಮ ಹುಟ್ಟು. ಆ ಕೇಸರಿ ಬಣ್ಣನ ಪ್ರಶ್ನೆ ಮಾಡ್ತಾನೆ ಅಂದರೆ ಒಬ್ಬ ನಾಲಾಯಕ ಕಚಡ ನನ್ನ ಮಗ, ಅವನ ಯೋಗ್ಯತೆ ಏನು? ಒಂದು ಹೆಣ್ಮಗುವನ್ನು ಸ್ಟೇಜ್ ಮೇಲೆ ಕೂರಿಸ್ಕೊಂಡು ಪಬ್ಲಿಕ್ಕಲ್ಲಿ ಕ್ಯಾಟ್ ಕಾಲಿಂಗ್ ಮಾಡ್ತಾನೆ, ವುಮೆನ್ ಹರಾಸ್ಮೆಂಟ್ ಮಾಡ್ತಾನೆ, ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಾನೆ, ಆಕೆಗೆ ಸ್ಟೇಜ್ ಮೇಲೆ ಮುಜುಗರ ಆಗುವಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ, ಆತನ ಮೊದಲು ಅರೆಸ್ಟ್ ಮಾಡಿ ಅವನ ಮೇಲೆ ಒಂದು FIR ಹಾಕಿ ಫಸ್ಟು ಒಳಗಡೆ ಕೂಡಾಕೋದು ಬಿಟ್ಬಿಟ್ಟು, ಈ ಥರ ಎಲ್ಲ ಹೊರಗಡೆ ಬಂದು ಹೆಣ್ಮಕ್ಳನ್ನ ನೀನೇನು ಹಾಕಿದ್ಯಾ, ನೀನೇನು ಬಟ್ಟೆ ಹಾಕಿದ್ಯಾ, ಅವ್ನಿಗೇನು ರೀ ಆಗಬೇಕಾಗಿದೆ? ಅವ್ನಿಗೇನು ಆಗಬೇಕಾಗಿದೆ? ಆಕೆಗೇನಾದರೂ ಅವ್ನು ಉಡುಗೆ ತೊಡುಗೆ ತಂದು ಕೊಡ್ತಾನ? ಅವಳ ದುಡಿಮೆನೇನಾದರೂ ಇವನು ನೋಡ್ಕೊಳ್ತಾ ಇದ್ದಾನ? ಅಥವಾ ಆಕೆ ಹುಟ್ಟಿನ ಬಗ್ಗೆ ಇವನಿಗೇನಾದರೂ ಅಸಮಾಧಾನ ಇದೆಯಾ? ಯಾಕೆ ಹಿಂದೂಗಳಾಗಿ ಹುಟ್ಟುಬಿಟ್ಟಿದ್ದಾರೆ ಅನ್ನೋದೇನಾದರೂ ಇವನಿಗೆ ಪ್ರಾಬ್ಲಮ್ ಇದೆಯಾ? ಅರೆ, ಅವಳು ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಒಂದು ಹೆಣ್ಣಿನ ತೊಡುಗೆ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವ ಸ್ಥಿತಿಗೆ ಹೊರಟಿದೆ ನಮ್ಮ ದೇಶ? ಯಾವ ದೇಶದಲ್ಲಿದ್ದೀವಿ ನಾವು? ಇಷ್ಟೊಂದು ನೆಗೆಟಿವಿಟಿನ? ಒಂದು ಹೆಣ್ಮಗುವನ್ನು ಸ್ಟೇಜ್ ಮೇಲೆ ಮುಜುಗರಕ್ಕೆ ಈಡು ಮಾಡುವಂಥ ಒಂದು ಮಾತುಗಳನ್ನ ಆಡಬಹುದು ಒಬ್ಬ ಗಂಡಸಾಗಿ ಅಂದರೆ, ಅವನು ಗಂಡಸೇ ಅಲ್ಲ, ಅವನು ಬೇರೆ ಇರಬೇಕು ಅಂತ ಕಾಣುತ್ತೆ. ಒಂದು ಹೆಣ್ಣಿನ ಉಡುಗೆ ಬಗ್ಗೆ ಮಾತಾಡ್ತಾನೆ, ಅವಳು ಯಾಕೆ ಹಾಕಿದಾಳೆ ಅಂತ ಪ್ರಶ್ನೆ ಮಾಡ್ತಾನೆ ಅನ್ನೋದಾದ್ರೆ ಅವ್ನು ಏನು ತೊಗೊಂಡು ಹೊಡಿಬೇಕು? ಇವತ್ತು ಬೇರೆ ರಾಜ್ಯದಲ್ಲಾಗಿದೆ, ನಾಳೆ ನಮ್ಮ ರಾಜ್ಯದಲ್ಲಾಗೋದು ದೂರ ಏನಿಲ್ಲ. ಕೇಸರಿ ಬಣ್ಣನ ನಾವೆಲ್ಲ ಪ್ರೀತಿಸ್ತೀವಿ, ನಾವು ಪೂಜಿಸ್ತೀವಿ, ನಾವು ಅದನ್ನು ಆರಾಧಿಸ್ತೀವಿ. ಯಾವನಿಗೂ ಕೇಳೋ ಅಧಿಕಾರ ಇಲ್ಲ. ಅದರಲ್ಲೂ ಒಂದು ಹೆಣ್ಮಗು ತನಗಿಷ್ಟ ಬಂದಿರೋಂಥ ಒಂದು ತೊಡುಗೆನ ಹಾಕ್ಕೊಂಡು ಹೋದಾಗ ಅದ್ರ ಬಗ್ಗೆ ಒಬ್ಬ ಹೇಸಿಗೆ ತಿನ್ನೋವಂಥ ಆ ಪ್ರಾಣಿ ಹೆಸರು ಹೇಳೋದು ಬೇಡ, ಅದಕ್ಕಾದ್ರೂ ನಿಯತ್ತಿರುತ್ತೆ. ಈ ನನ್ನ ಮಕ್ಳಿಗೆ ಅದೂ ಇಲ್ಲ ಅಂತ ಕಾಣುತ್ತೆ. ಸೊ ಹೆಣ್ಮಕ್ಳಿಗೆ ಏನು ಸುರಕ್ಷತೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅವನಿಗೆ ಅಲ್ಲೇ ಯಾರಾದರೂ ತೆಗೆದು ಒಂದು ಬೂಟೋ ಗೀಟೋ ಎಸ್ತಿದ್ದಿದ್ರೆ ಅವ್ನ ಮುಖಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು. ಆದರೆ ಅದು ಆಗಿಲ್ಲ. ಇರಲಿ, ಆ ಸನ್ನಿವೇಶ ಬಂತು ಅಂತಂದರೆ ಅವನಿಗೆ ಬೀಳ್ತವೆ ಇನ್ನು ಸ್ವಲ್ಪ ದಿನದಲ್ಲೇ. ಹೊರಗಡೆ ಯಾರಾದರೂ ನೋಡ್ಕೊಂಡೋಗಿ ಹೊಡಿತಾರೆ ಅವನಿಗೆ ಗ್ಯಾರಂಟಿ. ಸಮಾಜದಲ್ಲಿ ಇಂಥ ಒಂದು ಸಮತೋಲನವನ್ನು ಒಂದು ಸೊಸೈಟಿನಲ್ಲಿ ಡಿಸ್ಕ್ರಿಮಿನೇಷನ್ ಅಂತ ತರೋವಂಥ ಒಂದು ಉಡಾಫೆ ನನ್ನ ಮಕ್ಕಳಿರ್ತಾರೆ ಅಂದರೆ, ಇದಕ್ಕಿನ್ನ ಹೀನವಾದಂಥ ಸ್ಥಿತಿ ಇನ್ನೊಂದಿಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಸ್ಥಿತಿ ಬರ್ತಾ ಇದೆಯಾ? ಏನು ಸ್ವತಂತ್ರ ಸಿಕ್ತು ಅಂತ ಹೇಳ್ತಾರೆ, ಸ್ವತಂತ್ರ ನಿಜವಾಗ್ಲೂ ಸಿಕ್ಕಿದೆಯಾ ನಮಗೆ? ಇಂಥ ನೆಗೆಟಿವ್ ಮೈಂಡ್ಸೆಟ್ಸ್ ಇರುವಂಥ ಜನಗಳ ಮಧ್ಯೆ ನಿಜವಾಗ್ಲೂ ಸ್ವತಂತ್ರ ಸಿಕ್ಕಿದೆಯಾ ನಮಗೆ? ಭಾಳ ನಾಚಿಗೇಡಿನ ಸಂಗತಿ ಇದು. ಖಂಡಿತ ನಾನಂತೂ ಖಂಡಿಸ್ತೀನಿ. ಯಾರು ಖಂಡಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಒಂದು ಹೆಣ್ಮಗುನ ಈ ಥರ ಕ್ವಶನ್ ಮಾಡಿರುವಂಥ ಆ ಒಂದು ಡ್ಯಾಶ್ ನನ್ನ ಮಗನ್ನ ಸಿಕ್ಕಿದ್ರೆ ಮಾತ್ರ ಬೂಟಲ್ಲೇ ಹೊಡಿಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ದೇಶ. ನಮ್ಮ ದೇಶದಲ್ಲಿ ಕೇಸರಿಗಿರುವಂಥ ಬೆಲೆ ನಮಗೆ ಮಾತ್ರ ಗೊತ್ತಿದೆ. ಅದು ನಿಮಗೂ ಗೊತ್ತಾಗಬೇಕು ಅಂದರೆ ಇಷ್ಟರಲ್ಲೇ ನಿಮ್ಗಳಿಗೆ ಬೀಳಬೇಕು, ಆವಾಗಲೇ ಬುದ್ಧಿ ಬರೋದು. ಯಾಕೆಂತಂದರೆ ಈ ಬಣ್ಣವನ್ನು ಇಟ್ಕೊಂಡು ಇಷ್ಟು ನೀಚವಾಗಿ ಯೋಚನೆ ಮಾಡ್ತೀರಾ ನೀವು ಅಂದರೆ, ಅಲ್ಲ, ಕೇಸರಿ ಜಾಗದಲ್ಲಿ ಹಸಿರು ಹಾಕ್ಕೊಂಬಂದಿದ್ರೆ ಹಂಗಾರೆ ಬೇರೆದಕ್ಕೆ ಸಿಗ್ನಲ್ ಕೊಡ್ತಾಯಿದ್ಲ ಅವಳು? ಬ್ಲ್ಯಾಕ್ ಹಾಕ್ಕೊಂಬಂದಿದ್ರೆ ಇನ್ನೊಂದಕ್ಕೆ ಸಿಗ್ನಲ್ ಕೊಡ್ತಾಯಿದ್ಲ? ಅಥವಾ ವೈಟ್ ಹಾಕ್ಕೊಂಬಂದಿದ್ರೆ ಇನ್ನೊಂದಕ್ಕೆ ಸಿಗ್ನಲ್ ಕೊಡ್ತಾಯಿದ್ಲ? ಏನರ ನಿಮ್ಗಳ ಮೆಂಟಾಲಿಟಿ ಕಚಡ ನನ್ನ ಮಕ್ಕಳ. ನಾಚಿಕೆ ಆಗಬೇಕು. ಒಂದು ಬಣ್ಣನ ಇಟ್ಕೊಂಡು ಒಂದು ಹೆಣ್ಣನ್ನು ಸ್ಟೇಜ್ ಮೇಲೆ ಕೂತಿರೋ ಒಂದು ಪಬ್ಲಿಕ್ಕಲ್ಲಿ ಕೇಳ್ತೀರಾ ನೀವುಗಳು ಅಂದರೆ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಾಚಿಕೆ ಆಗಬೇಕು ನಿಮಗೆ. ಮೊದಲು ಹೆಣ್ಮಕ್ಳನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸೋದನ್ನು ಮೊದಲು ಕಲೀರಿ. ಅವಳೇನು ಬಿಕಿನಿ ಹಾಕ್ಕೊಂಬಂದು ನಿಂತಿರಲಿಲ್ಲ ಅಲ್ಲಿ ಕೇಳೋದಕ್ಕೆ. ಹಾಕ್ಕೊಂಬಂದಿದ್ದು ಶುದ್ಧವಾದ ಕೇಸರಿ ಬಣ್ಣ. ಅವಳು ಏನು ಸನ್ಯಾಸಿ ಬಟ್ಟೆ ಹಾಕ್ಕೊಂಬಂದಿರಲ್ಲ, ಅದು ಒಂದು ಉಡುಗೆ ಅಷ್ಟೇ. ಆ ಉಡುಗೆನಲ್ಲಿ ಯಾವ ಬಣ್ಣ ಆದರೂ ಇರ್ಬೋದು. ಒಂದು ಹೆಣ್ಣಿನ ಬಟ್ಟೆಯ ಬಣ್ಣದ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಮೊದಲು ನಿಮ್ಮ ಮನಸ್ಸಿನ ಬಣ್ಣನ ಬದಲಾಯಿಸ್ಕೊಳ್ರೋ ಊಸರವಳ್ಳಿಗಳ, ಗೋಸಂಬಿಗಳ, ರಾಕ್ಷಸರ. ನಿಮ್ಮ ಜನ್ಮಕ್ಕೆ.
ಜೈ ಹಿಂದ್.